ಇತ್ತೀಚೆಗೆ ವೀಕ್ಷಕರಾದರೆ ನಾನು ಅಮ್ಮವ್ರನ್ನ ಹೋಗಿ ಮೀಟ್ ಮಾಡೋಕ್ಕೆ ಒಂದು 20 ದಿವಸದ ಮುಂಚೆ ತಮ್ಮ ತಾಯಿಯವ್ರನ್ನ ತಾವು ಕಣ. ಹೌದು ಸರ್, ಹೌದು. ಒಂದೂವರೆ ತಿಂಗಳಾಯ್ತು ನಮ್ಮ ತಾಯಿಯವರಿಗೆ. ಯಾರಿಂದ ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ. ಯಾಕೆಂದರೆ ನಮ್ಮ ತಾಯಿ ತೀರಾ ಹುಷಾರಿಂದ ಸೀರಿಯಸ್ ಆಗಿದಾಗ ನಂಗೆ ಅವ್ರಿಗೆ ಟ್ರೀಟ್ಮೆಂಟ್ ಬಂದು 20,000 ರೂಪಾಯಿ ಒಂಚೂರು ಬಾಕಿ ಇತ್ತು. ಅದಕ್ಕೆ ನಾನು ಯಾರನ್ನು ಕೇಳಲಿ, ಯಾರಿಗೆ ಎಷ್ಟೋ ಅಡ್ಜಸ್ಟ್ 20,000 ರೂಪಾಯಿ ಕಮ್ಮಿ ಇತ್ತು. ಇವಾಗಲೂ ನಾನು ಕೆಲಸ ಹುಡುಕ್ತಾ ಇದ್ದೀನಿ ಸರ್. ಬಟ್ ನಿಮಗೆ ಏಜ್ ಆಗೋಗಿದೆ ಅಮ್ಮ, ಆಗಲ್ಲ ಕೊಡೋಕ್ಕೆ. ಅಯ್ಯೋ ಈ ವಯಸ್ಸಲ್ಲಿ ನೀವೇನು ಮಾಡ್ತೀರಿ? ಏನು ಕೆಲಸ ಆದರೂ ಮಾಡೋಕ್ಕೆ ರೆಡಿ. ಅಡುಗೆ ಮಾಡಬೇಕಾ ಹೇಳಿ, ಏನು ಕೆಲಸ ಅದು ಕ್ಲರಿಕಲ್ ಕೆಲಸ ಮಾಡಬೇಕಾ ಮಾಡ್ತೀನಿ, ಎಲ್ಲದಕ್ಕೂ ರೆಡಿ ಸರ್ ನಾನು. ನೂರೊಂದು ನೆನಪು. ಒಬ್ಬ ಬಂದು ನಾವೆಲ್ಲ ಮಾತಾಡ್ತೀವಿ, ಯಾರೋ ಒಬ್ಬರು ಬಂದ್ಬಿಟ್ಟು ಕಟ್ ನೋಟುಗಳು ನಮ್ಮಮ್ಮ ಕೂತು ಹಿಂಗೆ ತಗೊಳಮ್ಮ ಇಷ್ಟು ನೋಟು ಇಷ್ಟು ಕಟ್ಟುಗಳು ಹಾಕಿದ್ರು. ಏನಪ್ಪ ಇದು ಅಂತ ನಾವೆಲ್ಲ ಅಲ್ಲೇ ಕೂತಿದ್ವಿ. ದಯವಿಟ್ಟು ಇದು ದುಡ್ಡು ತೊಗೊಂಡು ನಿಮ್ಮ ಮಗಳನ್ನ ಕೆಲ್ಸಕ್ಕೆ ಸೇರಬೇಡಿ ಅಂಥೇಳಿ ನಾನು ಸೇರ್ಕೋಬೇಕು ಅಂತಂದ್ರು. ನಮ್ಮಮ್ಮ ಹೇಳಿದ್ರು, ಒಂದು ನಿಮಿಷ ಇರಪ್ಪ, ಇದು ತಗೋ ಇದನ್ನು ಅಂತಂದ್ಬಿಟ್ಟು ನೋಡಿ, ಅವಳಿಗೆ ಗಂಡ ಇಲ್ಲದೆ ಇರೋಳು, ಅವಳು ಮಗು ಹೆಣ್ಮಗು ಇದೆ, ಅದೇ ಹೆಣ್ಮಗು. ಅವಳು ಜೀವನ ಹೇಗೆ ನಡೆಸಬೇಕು ನಿಮಗೆ ಕೊಟ್ಬಿಟ್ಟು? ಹೆಣ್ಮಗು ಮುಂದೆ ಬರಬೇಕಾ? ಗಂಡು ಮಗು ನೀವು ಲಂಗೋಟಿ ಹಾಕೊಂಡು ತಿರುಗಿದ್ರು ನಡೆಯುತ್ತಪ್ಪ. ಕೂಲಿ ಕೆಲಸ ಮಾಡಿ ನೀವು ನೋಡೋದು. ಅವಳು ಕೂಲಿ ಕೆಲಸ, ನಿಮಗೆ ಪ್ರಪಂಚ ಆಗಿದೆ ಅಂತ ಗೊತ್ತು ತಾನೆ. ಅವಳಿಗೆ ಒಂದು ಜೀವನ ನಡೆಸೋಕ್ಕೆ ದಾರಿ ಮಾಡಬೇಡಪ್ಪ, ನಮ್ಗೆ ತೊಗೊಂಡೋಗು ಅಂತೇಳಿ ವಾಪಸ್ ಕಳಿಸಿದ್ರು. ಸೊ ಅವಾಗಿಂದ ನೀವು ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟ್ಗೆ ಆಮೇಲೆ ಹೋದೆ. ಆವಾಗಲೂ ಫಿಲಮ್ ಬರ್ತಿತ್ತು ಸರ್. ಆಮೇಲೆ ತೊಗೊಂಡೆ. ಆಮೇಲೆ ಇಲ್ಲ, ಇಷ್ಟು ಪರ್ಸೆಂಟೇಜು ಅಂತ ಕೊಡಬೇಕು ನೀವು ಅಂತ ಹೇಳಿದ್ರು. ಸಿಂಹ ಅವರು ನಮ್ಮ ಸೀನಿಯರ್ ಆರ್ಟಿಸ್ಟ್ ಆಗಿದ್ದು, CR ಸಿಂಹ ಅವರು. ಆಮೇಲೆ ಅವ್ರು ಹೇಳಿದ್ರು, ಅಲ್ಲ ಭಾರತಿ, ನೀನು ಯಾಕೆ ಗೌರ್ಮೆಂಟಿಗೆ ದುಡ್ಡು ಕೊಡ್ತೀಯಲ್ಲ, ಎಷ್ಟೊಂದು ಫಿಲಮ್. ಸಿಂಹ ಅವರೇ, ನೀವು ಆಲ್ರೆಡಿ ರಿಜಿಸ್ಟರ್ಡು, ಗೊತ್ತಿದೆ ನಿಮಗಿದೆ, ತಾಕತ್ತಿದೆ, ನನಗೆ ತಾಕತ್ತಿಲ್ಲಪ್ಪ ಅಂತ. ಆಮೇಲೆ ಹೇಳಿದ್ರು, ಗೌರ್ಮೆಂಟಿಂದ ಒಂದು ಮೆಮೊ ಬಂತು, ಇಲ್ಲ ಫಿಲ್ಮಲ್ಲಮ್ಮಾದರೂ ಇಲ್ಲ ಕೆಲಸದಲ್ಲಾದರೂ ಮಾಡಿ, ಎರಡರಲ್ಲೊಂದು ಇದು ಮಾಡ್ಕೊಳ್ಳಿ ಅಂದರು. ಕೊನೆಗಮ್ಮ ಬೇಡ, ಫಿಲಮ್ ಬೇಡ, ನಿನ್ನ ಕೆಲಸದಲ್ಲಿರಿ. ಅಲ್ಲೋದೆ. ಸರಿ, ದೇವ್ರದಿಂದ ನಂಗಿಷ್ಟವಾಗಿದೆ ಡ್ರಾಮಲ್ಲಿ ಆ್ಯಕ್ಟ್ ಮಾಡೋದು, ಡೈರೆಕ್ಟ್ ಮಾಡೋದು, ಅದು ಸಿಕ್ತು. ಅದ್ರಲ್ಲಿ ಮಾಡ್ಕೊಂಡು ಅದೆಲ್ಲ ಕಂಡುಕೊಂಡೆ ಸರ್. ಅದರಲ್ಲಿ ಅಲ್ಲ, ನೀವು ಹೇಳಿದ್ರಲ್ಲ ಡೆಲ್ಲಿನಲ್ಲಿ ಓದಿದ್ದಾಳೆ, ಫಿಲ್ಮ್ ಅದು ಮಾಡಿದ್ದಾಳೆ, ಫಿಲ್ಮ್ ಲ್ಯಾಂಡಲ್ಲಿ ಒಂದೇ. ಅಲ್ಲಿದ್ದಾಗ ರಾಮನವಮಿ ದಿವಸ ಊಟ ಮಾಡ್ತಾ ಕೂತಿದ್ದಾಗ ಭಾರತಿ ಜಾಯಿಂಟ್ ಡೈರೆಕ್ಟ್ ಕರೀತಾ ಇದ್ದಾರೆ ಬಾಮ್ಮ ಅಂದರು. ಯಾಕೆ ಲಂಚ್ ಅವರಿದ್ದು ಕೋಸಂಬರಿ ಕೊಟ್ಟಿದ್ದೆ, ಆಮೇಲೆ ತಿಂತಿ ಅಂತೆ ಬಾ ಅಂದರು. ಅಲ್ಲಿ ಹೋದೆ, ಜಾಯಿಂಟ್ ಡೈರೆಕ್ಟ್ರ್ ಯಾಕೆ ನನ್ನನ್ನು ಕರಿಬೇಕು? ಆಮೇಲೆ ಹೋದಾಗ ಅವ್ರು ಕೂತಿದ್ದಾರೆ, ಅವ್ರ ಮುಂದೆ ಇನ್ನೊಬ್ರು PA ಒಬ್ರು ಕೂತಿದ್ರು. ಅವ್ರ ಹೆಸರು ಬೇಡ, ಲೇಡಿ ಕ್ಯಾರೆಕ್ಟ್ರು, ಲೇಡಿ ಒಬ್ಳಿದ್ದು PA ಇದ್ರು. 4-5 ಜನ ಯಾರೋ ಖಾದಿದಾರಿಗಳು ಬೂದ್ ಕೂತಿದ್ರು. ಎಸ್ ಸರ್ ಅಂತ ಬಾಗ್ಲ ಹತ್ರ ನಿಂತ್ಕೊಂಡೆ. ಬನ್ನಿ ಒಳಗೆ ಬನ್ನಿ ಭಾರತಿ, ಒಳಗೆ ಬನ್ನಿ ಭಾರತಿ. ಇಲ್ಲ ಸರ್ ಹೇಳಿ, ಒಳಗೆ ಬಂದು ನಿಂತ್ಕೊಂಡು ಹೇಳಿ ಸರ್, ಏನು ಸರ್? ಕೂತ್ಕೊಮ್ಮ. ಇಲ್ಲ ಸರ್ ಹೇಳಿ, ಏನು ಹೇಳಿ, ಯಾಕೆ ಕರೆದಿದ್ದು? ಕಪ್ಪಣ್ಣ ಅವರಿಲ್ಲ ಸರ್, ಹೊರಗಡೆ ಹೋಗಿದ್ದಾರೆ, ಬಂದ ತಕ್ಷಣ ಹೇಳ್ತೀನಿ. ಇಲ್ಲ ನೀನೇ ಬೇಕು, ಕೂತ್ಕೊಮ್ಮ ಅಂದರು. ಆಮೇಲೆ ನಾನು ಕೂತ್ಕೊಂಡ ತಕ್ಷಣ ಅವರು ಆ ಜುಬ್ಬದಾರಿಗಳ ಹತ್ರ ನೋಡ್ಬಿಟ್ಟು ಹೀಗಂದ್ರು, ಅವ್ರು ಹೀಗಂದ್ರು. ಇದನ್ನು ನನ್ನ ಪುಣ್ಯಕ್ಕೆ ನಾನು ಅಬ್ಸರ್ವ್ ಮಾಡಿಬಿಟ್ಟೆ. ನೋಡಿಬಿಟ್ನೋ ಇಲ್ವೋ, ಇಲ್ಲೂ ಇದೇ ಥರ ನಡೆಯುತ್ತಂತ. ಸರ್ ಒಂದು ನಿಮಿಷ ಬರ್ತೀನಿ, ಹೋಗಿ ನಾನು ಊಟ ಮಾಡ್ಕೊಂಡು ಬರ್ತೀನಿ ಸರ್, ಅವಾಯ್ಡ್ ಇಲ್ಲ ಒಂದು ನಿಮಿಷ ಇರಿ ಅಂತ ಅಂದ್ಬಿಟ್ಟು ಹೋಗೋ, ಅವ್ರದ್ದು ಡಬ್ಬಿ ತೊಗೊಂಡು ಬಾ ಅಂತ ಅಂದ್ಬಿಟ್ಟು ಆ ಡಬ್ಬಿ ತೊಗೊಂಡು ಇವರೆಲ್ಲ ತಿಂದು ಮುಗಿಸ್ಬಿಟ್ರು. ನೋಡಮ್ಮ ನಿನಗೋಸ್ಕರ ನಾನು ಇದು ತರಿಸಿದ್ದೀನಿ, ತಗೋತಿ, ಸ್ಪೆಷಲಾಗಿ ತರಿಸಿದ್ದೀನಿ, ತಗೋ ಇಡ್ಲಿ ನಂದು. ಸರಿ ಸರ್, ನಂಗೆ ನಮ್ಮ ಮನೇದು ಬಿಟ್ಟು ಬೇರೆ ತಿನ್ನಲ್ಲ ನಾನು ಅಂದೆ. ಇಲ್ಲಮ್ಮ ನೋಡಿ, ನಿನಗೋಸ್ಕರ ತರಿಸಿದ್ದೀನಿ ಸ್ಪೆಷಲ್ ಇಡ್ಲಿ, ನನಗೇನು ಬೇಡಿ ಸರ್ ಅಂತ. ನೀವು ತಿಂದಿರ್ತಾನೆ ಸರ್ ಅಂತ ಖಾಲಿ ಡಬ್ಬಿ ತೊಗೊಂಡೆ. ಹೇಳಿದೆ, ಕೇಳಲಿಲ್ಲ ಸರ್. ನಾನು ವಾಪಸ್ ಬಂದೆ, ಓಡಿದೆ ಅಲ್ಲಿಂದ ಸೆಕ್ಷನ್ವರೆಗೂ ಒಂದೇ ಓಡಿದ್ದೀನಿ. ಅಲ್ಲಿ ಲಂಚ್ ಅವರಲ್ಲೆಲ್ಲ ಕೂತಿ ಯಾಕೆ ಭಾರತಿ ಈಗ ಓಡಿ ಬರ್ತಿದ್ದಾಳೆ ಅಂದರೆ ಅಳು ತಡಿಯೋಕ್ಕಾಗಲೇ ಜೋರಾಗಿ ಅಳ್ತಾ ಕೂತ್ಕೊಂಡ್ಬಿಟ್ಟೆ. ಅಷ್ಟೊತ್ತು ಕಪ್ಪಣ್ಣ ಬಂದರು. ಕಪ್ಪಣ್ಣ ಬಂದ್ಬಿಟ್ಟು, ಯಾಕೆ ಭಾರತಿ ಏನಾಯಿತು? ನನಗೆ ಗೊತ್ತಿರಲಿಲ್ಲ ಕಪ್ಪಣ್ಣ, ಗೌರ್ಮೆಂಟ್ ಆಫೀಸ್ಗಳಲ್ಲೂ ಈ ಥರ ನಡೆಯುತ್ತೆ ಅಂತ ಗೊತ್ತಿರಲಿಲ್ಲ. ನನಗೆ ಬೇಡಪ್ಪ ಈ ಕೆಲಸ, ನಾ ಹೋಗ್ತೀನಿ ಅಂತಂದ್ಬಿಟ್ಟು ಹೇಳಿದೆ. ಕೇಳಿದೆ, ನಾನು ಪರ್ಸ್ ತೊಗೊಂಡು ಮನೆಗೆ ಹೊಟ್ಟೋಗ್ಬಿಟ್ಟೆ ಸರ್, ಯಾರಿಗೂ ಏನೂ ಹೇಳಲಿಲ್ಲ. ಆಮೇಲೆ ಅವ್ರು ಬಂದರು, ಏನು ಹೇಳಿದ್ರು ಏನೋ ಗೊತ್ತಿಲ್ಲ. ಆಮೇಲೆ ನೆಕ್ಸ್ಟ್ ಡೇ ಮನೆಗೆ ಬಂದರು ಕಪ್ಪಣ್ಣ. ಬಂದುಬಿಟ್ಟು ಬನ್ನಿ ಭಾರತಿ ಇದೆ, ಯಾಕೆ ಭಾರತಿ ಹೀಗೆ? ಇಲ್ಲ ನಂಗೆ ಗೊತ್ತಿರಲಿಲ್ಲಪ್ಪ, ಗೌರ್ಮೆಂಟ್ ಆಫೀಸ್ ನಾನು ನೋಡಿದೆ, ಅವ್ರು ಈಗ ಕೇಳಿದ್ರು ಜಾಯಿಂಟ್ ಡೈರೆಕ್ಟ್, ಅವ್ರು ಹೀಗೆ ಹೇಳಿದ್ರು, ಅವ್ರು ಹೀಗೆ ಅಂತಂದರು. ಏನು ಅರ್ಥ ಸರ್? ಕಳೆದ್ಬಿಟ್ಟು ತಲೆ ಹಿಡಿಯೋ ಕೆಲಸ ಮಾಡ್ತಾರಾ ಇವ್ರು ಬೇಳೆಗಳು ಬೇಯಿಸ್ಕೊಳ್ಳೋಕ್ಕೆ ಸಪ್ಲೈ ಮಾಡೋದಾ ಸರ್ ಇದು?
ಏನು ಅನ್ಕೊಂಡಿದ್ದಾರೆ ನಾವು ಆರ್ಟಿಸ್ಟ್ಗಳು ಅಂದರೆ? ಹೀಗಂದ್ರೆ ಕರೆದ್ರೆ ಬಂದ್ಬಿಡ್ತಾರೆ ಅಂತನಾ? ಈಗ ಒಂದಿಬ್ಬರು ಇರ್ಬೋದು ಸರ್, ದುಡ್ಡುಗೋಸ್ಕರ ಮಾಡ್ಬೋದು. ನಾವು ದುಡ್ಡುಗೋಸ್ಕರ ಬದುಕಿಲ್ಲ ನಾವು. ನಾ ಬರಲ್ಲ ಕಪ್ಪಣ್ಣ, ನಾ ಬರಲ್ಲ ಕೆಲಸಕ್ಕೆ ಅಂತಂದರೆ ಆಮೇಲೆ ಏನು ಮಾಡಿದೆ ಸರ್, ನಾನು ರಿಸೈನ್ ಮಾಡಿಬಿಟ್ಮೇಲೆ 4-5 ದಿನ ಆಯಿತು. ಆಮೇಲೆ ಫೋನ್ ಬಂದಮೇಲೆ ಬಾಮ್ಮ ಭಾರತಿ ಮಾತಾಡಬೇಕು ಅಂದು ಡೈರೆಕ್ಟ್ರು ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅಂತ ತುಂಬ ಒಳ್ಳೆ ಸರ್ ಬಂದುಬಿಟ್ಮೇಲೆ ಏನಮ್ಮ ಹೇಗೆ ಏನು ಸರಿ ಏನು ಅಂತ ಕೇಳಬೇಡಿ, ನಂಗೆ ಕಂಪ್ಲೇಂಟು ಅಂತ ಹೇಳೋಕ್ಕಾಗುತ್ತೆ, ನಂಗೆ ಇಷ್ಟ ಆಗಲಿಲ್ಲ ಸರ್. ಆಮೇಲೆ ಕಪ್ಪಣ್ಣ ನಾಗೇಶ್ ಅವರೆಲ್ಲ ನನ್ನ ಜೊತೆಲಿ ಮಾತಾಡಿ, ಇಲ್ಲಿ ಇನ್ನೊಂದು ಸತಿ ನೀನು ಯಾರು ಕರೆದ್ರೂ ಬರಬೇಡ, ನಿನ್ನನ್ನು ಇಲ್ಲಿಂದ ಎಲ್ಲರಿಂದ ಕಾಪಾಡುವ ಜವಾಬ್ದಾರಿ ಯೋಚನೆ ಮಾಡಬೇಡ, ಇನ್ನೊಂದು ಸತಿ ಈ ಥರ ನಡೆಯಲ್ಲ ಅಂತಂದರು ಸರ್. ಸರಿ ಗ್ಯಾರಂಟಿ ಕೊಟ್ಟರಲ್ಲ, ಸರಿ ನನ್ನ ಎದುರಿಗೆ ಅದು ಹರಿದಾಕ್ಬಿಟ್ರು. ಎಸ್ ಮಾ, ಈಗ ಸರ್ವಿಸಲ್ಲಿ ಇದ್ರಮ್ಮ ಇನ್ನೂ ಇಲ್ಲ ಸರ್, ರಿಟೈರ್ಡ್ ಆಗಿ 2006 VRS ತಗೊಂಡ್ಬಿಟ್ಟೆ. VRS ತಗೊಂಡ್ಬಿಟ್ಟೆ. ಓಕೆ. ಈಗ ಅಂದರೆ ಒಂದು ವಿಚಾರ ಇವತ್ತಿನ ಜೀವನದ ಬಗ್ಗೆ ನಿಮ್ಮದು ಮಾತಾಡಬೇಕು ಅಂದರೆ, ಇತ್ತೀಚೆಗೆ ವೀಕ್ಷಕರಂದರೆ ನಾನು ಅಮ್ಮವ್ರನ್ನ ಹೋಗಿ ಮೀಟ್ ಮಾಡೋಕ್ಕೆ ಒಂದು 20 ದಿವಸದ ಮುಂಚೆ ತಮ್ಮ ತಾಯಿಯವ್ರನ್ನ ತಾವು ಕಳ್ಕೊಂಡು. ಹೌದು ಸರ್, ಹೌದು. 1.5 ತಿಂಗಳಾಯಿತು ನಮ್ಮ ತಾಯಿಯವ್ರಿಗೆ. ಏನಾಗಿತ್ತಮ್ಮ ತಾಯಿಯವರು? ಸರ್ ಅವರು 94 ಇಯರ್ಸ್ ಆಗಿತ್ತು, ವಯೋಸಹಜವಾದ ಇದು ಸರ್. ಅಮ್ಮ ಇಲ್ಲದೆ ಇವಾಗ ಈ 1.5 ತಿಂಗಳ ಜೀವನ ಹೇಗಿದೆ? ತುಂಬ ಕಷ್ಟ ಆಯಿತು ಸರ್. 1 ತಿಂಗಳು ತುಂಬ ಅಂದರೆ ತುಂಬ ಯಾಕೆಂದರೆ ಜೀವನ ಪೂರ ನನಗೆ ಸಪೋರ್ಟ್ ಮಾಡ್ಕೊಂಡಿದ್ದವ್ರು ನಮ್ಮ ತಾಯಿ. ಕೆಲವುದಲ್ಲಿ ದಂಡಿಸಿದ್ದಾರೆ, ಅವ್ರಿಗೆ ಎಲ್ಲಿ ತಪ್ಪು ಅನ್ಸುತ್ತೋ ಅಲ್ಲಿ ದಂಡಿಸಿರ್ತಾರೆ. ಅದು ಇವಾಗ ಗೊತ್ತಾಗುತ್ತಲ್ವ ಸರ್ ನಮಗೆ, ನಾವು ತಾಯಿ ಆದಮೇಲೆ ತಾನೇ ಗೊತ್ತಾಗೋದು. ಬಟ್ ಅದು ಎಲ್ಲದಕ್ಕೂ ನನಗೆ ಸಪೋರ್ಟಿವ್ ಆಗಿದ್ರು. ಅದು ಇವಾಗ ಪ್ರತಿಯೊಂದು ಕಷ್ಟ ಸುಖಗಳ ಜೊತೆನಲ್ಲೇ ನಡೀತಾ ಇದ್ವಿ ನಾವು. ಇವಾಗ 21 ತಿಂಗಳಿಂದ ಒಂಟಿ ಆಗೋಗ್ಬಿಟ್ಟಿದ್ದೀನಿ ಅಂತ ಹೇಳ್ಬೇಕು. ಬಟ್ ತುಂಬ ಕಷ್ಟ ಆಯಿತು ಸರ್. ಒಂದು ನೇರವಾದ ಪ್ರಶ್ನೆ ನಿಮಗೆ, ಮಗ ಇದ್ದಾರೆ, ಮಗಳಿದ್ದಾರೆ, ಯಾರ ಜೊತೆನಾರು ಇರ್ಬೋದಲ್ಲ, ನೀವು ಯಾಕೆ ಏಕಾಂಗಿ ಹೋರಾಟ? ನಿಮ್ಗೆ ಖಂಡಿತ ಕರೀತಾರೆ ಸರ್, ಮಕ್ಕಳು ಕರೀತಾರೆ. ನಿಮ್ಗೆ ಭಯ ಅಂತ ಆಗಲ್ವಾ? ಒಬ್ಬರೇ ಇರ್ತೀರಾ, ಏಜ್ ಆಗಿರುತ್ತೆ, ಹೆಲ್ತ್ ರಿಲೇಟೆಡ್ ಇರ್ಬೋದು, ಮತ್ತೊಂದು ಇರ್ಬೋದು, ಮಗದೊಂದು ಇರ್ಬೋದು. ಇಲ್ಲ, ಭಯ ಅನ್ನೋದು ಇವಾಗ ಭಯ ಅಂತ ಪಡಕ್ಕೆ ಏನೂ ಇಲ್ಲ ಸರ್, ಭಯ ಇಲ್ಲ. ಆದ್ರೆ ಒಂದೊಂದ್ಸತಿ ಪಾಪ ಮಗಳು ಕರೆದ್ಲು, ಮೊಮ್ಮಕ್ಕಳು ಬಂದ್ಬಿಡಿ ಅಜ್ಜಿ, ಬಂದ್ಬಿಡಿ ಜೊತೆಲಿ ಇರೋಣ ಅಂತ ಹೇಳಿದ್ದಾರೆ, ಮಕ್ಕಳು ಹೇಳಿದ್ದಾರೆ. ಇನ್ನೇನು ಕೆಲವು ಕಮಿಟ್ಮೆಂಟ್ಸ್ ಇದೆ ಸರ್, ಅದು ಮುಗಿಸ್ಕೊಂಡು ಇನ್ನೇನು ಕೊನೆಗಾಲ ಅಂದರೆ ಮಕ್ಕಳ ಹತ್ರ ತಾನೇ ಹೋಗ್ಬೇಕು ಸರ್, ಎಸ್ ಮಾ. ಇಷ್ಟು ದಿವಸಗಳಲ್ಲಿ ನಿಮಗೆ ಈ ಏಕಾಂಗಿತನ ಯಾವತ್ತಾರು ನೀವು ಒಬ್ಬರೇ ಕೂತ್ಕೊಂಡಿರ್ಬೇಕಾದ್ರೆ ಈ ಒಂಟಿತನ ಕಾಡಿದೆಯಾ? ಒಂಟಿತನ ಅಂದರೆ ಬೇರೆ ಇನ್ಯಾವ ರೀತಿಲೂ ಕಾಡಿಲ್ಲ ಸರ್. ನನಗೆ ಅನಿಸಿದಾಗ ಒಂದೊಂದು ಮನಸ್ಸಿಗೆ ನೋವಾದಾಗ, ಅದು ತುಂಬ ಇವಾಗ ಏನಾದರೂ ಬೇಕು ಅಂದಾಗ, ಹೊರಗಡೆ ಹೋದಾಗ, ಏನಾದ್ರು ತರಕ್ಕೆ ಹೋದಾಗ, ಯಾರಾದರೂ ಏನಾದರೂ ಇದಾದಾಗ, ಅಯ್ಯೋ ನೀವು ಯಾಕೆ ಬಂದ್ರಿ ಮನೆಯಿಂದ ಯಾರಾದರೂ ಕಳಿಸ್ಬಾರ್ದ, ನೀವು ಯಾಕೆ ಬರ್ತಕ್ಕೆ ಹೋದ್ರಿ ಅಂತಂದರೆ, ಅವಾಗ ಯಾರೂ ಇಲ್ಲಪ್ಪ ನಾನೊಬ್ಳೇ ಇದ್ದೀವಿ ಅಂತ ಹೇಳ್ಕೊಳ್ಳೋಕ್ಕೆ ನನಗೂ ಹಿಂಸೆ ಆಗುತ್ತೆ. ಇಲ್ಲಪ್ಪ ನಾನೇ ಸುಮ್ಮನೆ ಬಂದೆ ಅಂತ ಟೇಪೆ ಹಚ್ತೀವಿ. ಏಕೆಂದರೆ ಅವಾಗ ಕೆಲವು ಸತಿ ಒಬ್ಬಳೇ ಇರಬೇಕಲ್ಲ ಅಂತ ನೋವಾಗುತ್ತೆ, ಒಂದೊಂದು ಸತಿ ಮನಸ್ಸಿಗೂ ನೋವಾಗುತ್ತೆ. ಬಟ್ ಇವಾಗ ಏನೂ ಅನ್ಸಲ್ಲ ಸರ್, ಅಭ್ಯಾಸ ಆಗೋಯ್ತು. ಇವಾಗಿನ ಜೀವನ ಹೇಗಿರುತ್ತೆ ನಿಮ್ಮ ರೊಟೀನು? ಇವಾಗೇನು ಸರ್, ವಯಸ್ಸಾಯ್ತು ಅಂತ ಇಲ್ಲ, ಇವಾಗಲೂ ನಾನು ಕೆಲಸ ಹುಡುಕ್ತಾ ಇದ್ದೀನಿ ಸರ್, ಇವಾಗಲೂ ಕೆಲಸ ಹುಡುಕ್ತಾ ಇದ್ದೀನಿ. ಬಟ್ ನಿಮಗೆ ಏಜ್ ಆಗೋಗಿದೆಮ್ಮ, ಆಗಲ್ಲ ಕೊಡೋಕ್ಕೆ. ಅಯ್ಯೋ ಈ ವಯಸ್ಸಲ್ಲಿ ನೀವೇನು ಮಾಡ್ತೀರಿ, ಏನು ಕೆಲಸ ಆದರೂ ಮಾಡೋಕ್ಕೆ ರೆಡಿ. ಅಡುಗೆ ಮಾಡಬೇಕಾ ಹೇಳಿ, ಏನು ಕೆಲಸ ಅದು ಕ್ಲರಿಕಲ್ ಕೆಲಸ ಮಾಡಬೇಕಾ ಮಾಡ್ತೀನಿ, ಎಲ್ಲದಕ್ಕೂ ರೆಡಿ ಸರ್ ನಾನು. ಬಟ್ ರೆಡಿ ಇದ್ದೀನಿ, ಹುಡುಕ್ತಾ ಇದ್ದೀನಿ ಕೆಲಸ. ಯಾಕೆಂದರೆ ಈವನ್ ಫೈನಾನ್ಷಿಯಲಿ ಕೂಡ ನನಗೆ ಬರೋ ಇದರಲ್ಲಿ ನನಗೆ ಒಂದು 5 ಆಪ್ರೇಷನ್ ಆಗೋಯ್ತು ಸರ್, ಮೇಜರ್ ಆಪ್ರೇಷನ್ನೇ. ಆ ಮೇಜರ್ ಆಪ್ರೇಷನ್ಗೂ lakhs of rupees, thousands of rupees ಬೇಕು. ಬ್ಯಾಂಕಲ್ಲಿ ಲೋನ್ ತೊಗೊಂಡು ಒಂದು ಆಪ್ರೇಷನ್ ಆಯಿತು, 1 ವರ್ಷ ಆಯಿತು, ಇನ್ನೊಂದು ಆಪ್ರೇಷನ್ ಆಗುತ್ತೆ. ಅದು ಕಂಟಿನ್ಯೂ ಆಗಿ ಇವಾಗ ಒಂದು ಸ್ವಲ್ಪ ನಂಗೆ ಅರ್ಧ ಪೆನ್ಷನ್ ಎಲ್ಲ ಬ್ಯಾಂಕ್ಸ್ ಲೋನ್ ಕೊಟ್ಟೋಗುತ್ತೆ. ಸೊ ನಂಗೆ ಇವಾಗ ಮೇಂಟೈನ್ ಮಾಡೋದು ಒಂಚೂರು ಕಷ್ಟ ಆಗ್ತಾ ಇದೆ. ಆವಾಗ ಅಮ್ಮ ಇದ್ದರು, ಸರಿ ಹೇಗೋ ಅಡ್ಜಸ್ಟ್ ಆಗ್ತಾ ಇತ್ತು ಸರ್. ಇವಾಗ ಒಂದು ಸ್ವಲ್ಪ ಅಡ್ಜಸ್ಟ್ ಆಗಬೇಕು, ಅದಕ್ಕೆ ಕೆಲಸ ಹುಡುಕ್ತಾ ಇದ್ದೀನಿ. ನಂಗೆ ಒಂದು ಸ್ವಲ್ಪ ಅದೊಂದು ಯಾವುದಾದ್ರೂ ಒಂದು ಕೆಲಸ ಸಿಕ್ಬಿಟ್ರೆ ನಂಗೆ ಒಂಚೂರು ಅಡ್ಜಸ್ಟ್ ಆಗಿಬಿಟ್ಟು ಸಾಕು ಅಂತ. ಈಗ ಹೆಲ್ತ್ ಹೇಗಿದೆ? ಹೆಲ್ತ್ ಚೆನ್ನಾಗಿದೆ ಸರ್, BP ಬಂದಿದೆ ಅಷ್ಟೇ.
BP ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ. ಅದ್ರ ಬಿಟ್ಟರೆ ಇನ್ನೇನು ಇಲ್ಲ. ದೇವ್ರ ದಯದಿಂದ, ದೇವ್ರ ದಯದಿಂದ, ದೇವ್ರ ಆಶೀರ್ವಾದದಿಂದ, ಒಳ್ಳೆಯ ನಿಮ್ಮ ಒಳ್ಳೆತನದಿಂದ. ಇಲ್ಲ ಸರ್, ಹಾಗನ್ಬೇಡಿ. ಒಳ್ಳೆಯವರು ಆಶೀರ್ವಾದ ಇರ್ತಲ್ಲ, ಹಿರಿಯರ ಆಶೀರ್ವಾದದಿಂದ. ಎಸ್ಮಾ, ಇಷ್ಟು ದಿವಸಗಳ ಮಧ್ಯದಲ್ಲಿ ನೀವು ಯಾರ ಜೊತೆನೂ ಚಿತ್ರರಂಗದವ್ರ ಜೊತೆ ಸಂಪರ್ಕದಲ್ಲಿಲ್ವಾ? ಆರ್ಟಿಸ್ಟ್ಗಳು ಕೆಲವರು ಸಿಕ್ಕಿರ್ತಾರೆ, ಹಲೋ 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 ಅಷ್ಟರಲ್ಲೇ ತೋಟೋಗುತ್ತೆ ಸರ್. ಇನ್ಯಾರ್ದು ಇಲ್ಲ ಸರ್, ಯಾರ್ದು ಇಲ್ಲ, ಕಂಪ್ಲೀಟ್. ಆಮೇಲೆ ನನಗೆ ಒಂದು ಪಾಪ ಸಿಹಿ ಚಂದ್ರು ಅವರು ಕರೆದು ಕೊಟ್ಟಿದ್ದು ಪರಮಪದ ನಾಟಕಗಳಲ್ಲಿ. ಆವಾಗ ಮಾಡಿದ್ವಿ. ಅಲ್ಲಿ ಪಾಪ ಅವ್ರದ್ದು ಏನೂ ತಪ್ಪಿಲ್ಲ, ಡೈರೆಕ್ಟರ್ದು ಏನೂ ತಪ್ಪಿಲ್ಲ. ಬಟ್ ಬೇರೆ ಆರ್ಟಿಸ್ಟ್ಗಳು ಬಂದಿದ್ರಲ್ಲ ಸರ್, ಅವರು ನಾವು ಮಾಡೋದು ನಮ್ಮದು ರಕ್ತದಲ್ಲಿ ಬಂದಿರೋದು ಏನಾದರೂ ಕ್ಯಾರೆಕ್ಟರ್ ಮಾಡಿದೆ ಅದು ಟ್ರಾನ್ಸ್ಫಾರ್ಮೇಷನ್ ಆಗಿ ನಾವು ಫುಲ್ಲು ಇದು ಮಾಡಿ ನಾವು ಆ್ಯಕ್ಟ್ ಮಾಡ್ತೀವಿ ಸರ್. ಅದು ಅನುಭವಿಸ್ಕೊಂಡು ನಾವು ಮಾಡ್ತೀವಿ. ಅದಕ್ಕೆ ನಾವು ಫುಲ್ಲು ಇದು ನ್ಯಾಯ ತಿರುಗಿಸ್ಬೇಕು ಅನ್ನೋದು ನಮ್ಮ ಆಸೆ. ಬಟ್ ಅಲ್ಲಿ ಬಂದಿರೋರು ಕೆಲವ್ರು ಏನು ಮಾಡ್ತಾರೆ, ಗ್ರಾಂಟೆಡ್ ಫಾರ್ ಎವ್ರಿಥಿಂಗ್ ಅಂತ ಪಿಕ್ನಿಕ್ ಬಂದಿರೋರ ಥರ ಮಾಡೋರು. ಅದು ನೀವು ಹಾಗೆ ಮಾಡ್ತೀರಾ, ನೀ ಅದಾ ಅಂತನೋರು. ನಾನು ಏನಾದರೂ ಒಂದು ಟಿಪ್ಸ್ ಕೊಡೋಕೆ ಹೋದ್ರಿ, ನೀವೇನ್ರಿ ನಂಗೆ ಹೇಳೋದು, ನಾನು ಎಷ್ಟು ಇದ್ರಲ್ಲಿ ಇವಾಗ ಸರ್ ಅವ್ರಿಗೆಲ್ಲ ಹೇಗೆ ಅಂದರೆ ಒಂದು ಸೀರಿಯಲ್ ಮಾಡ್ತಾರೆ, 2 ಸೀರಿಯಲ್ ಮಾಡ್ತಿದ್ರು. ಆವಾಗಲೇ ಅವ್ರು ದೊಡ್ಡ ಹೀರೋಯಿನ್ ಥರ ಆ್ಯಟಿಟ್ಯೂಡ್ ತೋರಿಸೋರು. ಸೊ ಅದು ನಮಗೆ ಅವ್ರಿಗೆ ಅಡ್ಜಸ್ಟ್ ಆಗಲಿಲ್ಲ ಸರ್, ಅದಕ್ಕೆ ಬಿಟ್ಬಿಟ್ಟೆ. ಅಕಸ್ಮಾತಾಗಿ ನಾನು ಅವತ್ತು ನಿಮ್ಮ ಮನೆಗೆ ನನ್ನ ಮಗಳ ಜೊತೆ ಬಂದಿದ್ದೆ, ನಾನು ನಿಮ್ಮ ಮನೆಗೆ ಫಸ್ಟ್ ಟೈಮ್ ಬಂದಾಗ ನಿಮಗೆ ನಮ್ಮ ನೋಡಿದ ತಕ್ಷಣ ಏನು ಅನ್ನಿಸ್ತಮ್ಮ? ಬಂದಾಗ ನೋಡಿದ್ದು ಏನು ಅನ್ನಿಸ್ತು? ನನಗೆ ಒಂಥರ ತುಂಬ ಖುಷಿ ಆಯಿತು ಸರ್. ಯಾರು ಇಷ್ಟು ವರ್ಷ ಇಲ್ದಿರೋರು ಯಾರು ಹುಡ್ಕೊಂಡು ಬಂದಿದ್ದಾರೆ ಅಂತ ಇದಾಗೆ ಹೇಳಿದ್ರು. ಸುಜಯ್ ಹೇಳ್ಬಿಟ್ಟು ಹೋಗಿದ್ರು, ರಘುರಾಮ್ ಅಂತ ಹೇಳಿದ್ರು ಅವರು, ಹೇಳಿದ್ರು. ಫೋನಲ್ಲೂ ಮಾತಾಡಿದ್ದೆ. ನೀವು ಮಾತಾಡಿದ್ದು ನಂಗೆ ತುಂಬ ಖುಷಿ ಆಯಿತು. ಬರುವಾಗ ಅವಾಗ ನೀವು ಕನ್ಸರ್ನ್ ತೋರಿಸಿದ್ರಿ, ಅದು ತುಂಬ ನಂಗೆ ಇಷ್ಟ ಆಯಿತು. ನನ್ನ ಮಗ ಕೇಳಿದಷ್ಟೇ ಆಯಿತು. ನನ್ನ ಮಗನ ಹೆಸರು ಮೋಹನ್ ರಾಮು, ನಿಮ್ಮ 2ನೇ ಮಗನ ಎಷ್ಟು ರಘುರಾಮ್. ಥ್ಯಾಂಕ್ ಯು ಸ್ಥಾನ ಕೊಟ್ಟಿದ್ದಕ್ಕೆ. ನಿಜ ನನಗಿದೊಂದು ಎಮೋಷ್ನಲ್ ಮೂಮೆಂಟು. ಯಾಕೆಂತಂದರೆ ನಿಮ್ಮ ಮನೆಗೆ ಬಂದಾಗಲೂ ನಾನು ಹೇಳಿದೆ, ನೀವು ಒಂದು ಒಳ್ಳೆ ಕಾಫಿ ಮಾಡಿಕೊಟ್ಟಿದ್ರಿ. ನಾನು ಅವಾಗಲೂ ಮಾತಾಡ್ತಾ ಹೇಳಿದೆ, ಅಮ್ಮ ನಿಮ್ಮ ಮಗ ಇನ್ನೊಬ್ಬ ಇದ್ದಾನೆ ಅಂತ ನೀವು ಅನ್ಕೊಳ್ಳಿ ಅಂತ ನಾನು ನಿಮ್ಗೆ ಹೇಳಿದೆ. ಎಷ್ಟು ಹೇಳಿದ್ರಲ್ಲಮ್ಮ, ಐ ಆಮ್ ವೆರಿ 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 ಗ್ರೇಟ್ಫುಲ್ ಟು ಯು ಮಗ. ಐ ಆಮ್ ಗ್ರೇಟ್ಫುಲ್. ಯಾಕೆಂತಂದರೆ ಏನಾಗ್ಬಿಡ್ತೀವಮ್ಮ, ನಾವು ಕೂಡ 2017 ನಾನು ನನ್ನ ತಾಯಿನ ಕಳ್ಕೊಂಡೆ, 2019 ತಂದೆನ ಕಳ್ಕೊಂಡೆ. ನನ್ನ 45-46 ವರ್ಷ ವಾಟ್ ಎವರ್ ನನ್ನ ತಾಯಿನ ಕಳ್ಕೊಂಡಾಗ 44 ವರ್ಷದಲ್ಲಿ ಅಮ್ಮ ಅಪ್ಪ ಇಲ್ಲದೆ ಬೆಳೆದಿರೋದೇ ಗೊತ್ತಿಲ್ಲ ನನಗೆ. ಎಲ್ಲನೂ ಅವರಿದ್ರು. ಇವಾಗ ನನ್ನ ತಾಯಿ ಪಟ್ಟಂತ ಹೋಗ್ಬಿಟ್ರು ಬಿಡಿ, ನನ್ನ ತಂದೆ ಸ್ವಲ್ಪ ಸಫರ್ ಮಾಡೋದ್ರು. ಅಂದರೆ ಏನೇ ಇದ್ರು ಅವ್ರ ಜೊತೇಲಿ ಇದ್ದಾರೆ ಅನ್ನೋದೊಂದು ಧೈರ್ಯ ಇತ್ತು. ಆಲ್ ಆಫ್ ಎ ಸಡನ್ ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳೇ ಆಗ್ಬಿಟ್ವಿ. ನನಗೆ ಈ ಥರ ಕನೆಕ್ಟ್ ಆಗ್ಬಿಟ್ಟಾಗ ಎಲ್ಲೋ ನಿಮ್ಮನ್ನು ನೋಡ್ಬೇಕಾದ್ರೆ ನಾನು ಒಂದು ಆ್ಯಸ್ ಅನ್ ಇಂಟರ್ವ್ಯೂಯರ್, ನಾನೊಬ್ಬ ನಿಮ್ಮನ್ನು ಸಂದರ್ಶಕನಾಗಿ ಒಬ್ಬ ಭಾರತೀಯನೋ ಕಲಾವಿದರನ್ನು ನೋಡ್ತಿರ್ತೀನಿ. ಆದರೆ ಒಳಗಡೆ ನಾನು ನಮ್ಮಮ್ಮ ನನ್ನನ್ನು ಪುಟ್ಟು ಅಂತ ಕರೀತಿದ್ರು, ನನ್ನ ಪೆಟ್ ನೇಮ್ ಪುಟ್ಟು ಅಂತ. ನನ್ನ ಒಬ್ಬ ಪುಟ್ಟುವಾಗಿ ನಾನು ನಮ್ಮ ಅಮ್ಮನ್ನೇ ನೋಡ್ತಾ ಇದ್ದೀನಿ. ನಮ್ಮಮ್ಮ ಇದ್ದಿದ್ರು ಹಿಂಗೆ ಇರೋರೇನೋ, ಈ ಥರನೇ ಮಾತಾಡಿರೋರೇನೋ, ಈ ಥರದ್ದು ಕನೆಕ್ಟ್ ಆಯಿತು. ಸೊ ನಾನು ಅದಕ್ಕೆ ಅಮ್ಮ ಇಲ್ಲಿಗೆ ಬನ್ನಿ, ಇಲ್ಲೇ ಮನೇಲೇ ಮಾಡೋಣ, ಮನೇಲೇ ಮಾತಾಡೋಣ ಅಂತ ಹೇಳಿದ್ದು. ತುಂಬ ಖುಷಿ ಆಯಿತು. ಒಟ್ಟಾರೆಯಾಗಿ ನಿಮಗೆ ನಿಮ್ಮ ಒಂದು ಜೀವನನ ಇವತ್ತೆಲ್ಲ ಮಾತಾಡಿದ್ವಿ ನಾವು. ನಿಮ್ಮ ಹುಟ್ಟಿನಿಂದ ಹಿಡಿದು ನಿಮ್ಮ ಮದುವೆ, ನಿಮ್ಮ NFT ದಿನಗಳು ಆ್ಯಂಡ್ ಸಿನಿಮಾ ದಿನಗಳು, ನಿಮ್ಮ ಕೆಲಸದ ದಿನಗಳು, ಮಕ್ಕಳು ಎಲ್ಲ ವಿಚಾರ ಮಾಡಿದ್ವಿ. ನಿಮ್ಮ ಜೀವನನ ನೀವು ಒಮ್ಮೆ ಹಿಂದೆ ತಿರುಗಿ ನೋಡಿದಾಗ ನಿಮ್ಗೆ ಏನು ಅನ್ನಿಸ್ತಾ ಇದೆ? ಎರಡು ಇದೆಯಲ್ಲ ನಮಗೂ ಸಿಹಿ ಕಹಿ. ಮೊದಲು ಎಕ್ಸ್ಪೆಕ್ಟೇಷನ್ ಒಂದು ಏನು ಅಂತಂದರೆ, ಮೊದಲು ಕೆಲವರಿಂದ ಏನು ಹೇಳ್ತೀನಿ ಅಂದರೆ, ನಮ್ಮಮ್ಮ ಏನು ಹೇಳೋರು, ನಮ್ಮಮ್ಮ ಕೊನೆ ದಿನಗಳಲ್ಲಿ 1 ವರ್ಷ 2 ವರ್ಷ ಇದೇನುವಾಗ ಆವಾಗಲೂ ಓಕೆ. 6 ತಿಂಗಳು ಇತ್ತೀಚೆಗೆ ಅವ್ರಿಗೆ ತುಂಬ ನಾನು ಹೋದ್ಮೇಲೆ ನನ್ನ ಮಗಳು ಒಂಟಿ ಆಗೋಗ್ಬಿಡ್ತಾಳೆ ಅನ್ನೋದು ತುಂಬ ಕಡಕ್ ಶುರು ಆಗೋಯ್ತು. ಸುಮಾರು 2-3 ಜನತ್ತದ್ದು ನನ್ನ ಭಾರತಿದೇ ಯೋಚನೆ ಆಗಿದೆ, ಅವಳು ಒಬ್ಬಳೇ ಹೇಗಿರ್ತಾಳೆ ಗೊತ್ತಿಲ್ಲ ನನಗೆ. ಕಂದ, ನೀನು ಮಕ್ಳ ಹತ್ರ ಹೋಗಿ ಸೇರ್ಕೊಂಡ್ಬಿಡು ಕಂದ, ನನ್ನಿಂದ ನೀನು ಎಲ್ಲರಿಂದ ದೂರ ಇದೆ, ನೀನು ಹೋಗಿ ಸೇರ್ಕೊಂಡ್ಬಿಡಮ್ಮ, ಇವಾಗಲಾದರೂ ನೀನು ಮಕ್ಳ ಹತ್ರ ಹೋಗಿ ಸೇರ್ಕೊ, ಬರೀ ಇದೇ ಆಗೋಯ್ತು, ನೋವೇ ಆಗೋಯ್ತು ನಿಂಗೆ ಅಂತ ಅನ್ನೋರು. ಆವಾಗ 2-3 ಜನ ಏನು ಹೇಳೋರು ಅಂತಂದರೆ, ಅಮ್ಮ ನೀವು ಯೋಚನೆ ಮಾಡಿಬಿಡಿ, ಭಾರತಿಗೆ ನಾವಿದ್ದೀವಿ, ನಾವು ಅವ್ರ ಅಣ್ಣ ಇದ್ದಂಗೆ, ಭಾರತಿ ನಾವು ನೋಡ್ಕೋತೀವಿ ಅಂತ ಹೇಳಿದ್ರಷ್ಟೇ. ಅದೇ ಲಿಪ್ ಸಿಂಪತಿ ಅಷ್ಟೇ ಅದು. ಸೊ ಅದಕ್ಕೆ ನಾನು ಎಕ್ಸ್ಪೆಕ್ಟೇಷನ್ ಮಾಡಲ್ಲ ಮಗು, ಯಾರಿಂದ ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ. ಏಕೆಂದರೆ ನಮ್ಮ ತಾಯಿ ತೀರಾ ಹುಷಾರಿಲ್ದ ಸೀರಿಯಸ್ ಆಗಿದೆ. ನಂಗೆ ಅವ್ರಿಗೆ ಟ್ರೀಟ್ಮೆಂಟಿಗೆ ಬಂದು 20,000 ರೂಪಾಯಿ ಒಂಚೂರು ಬಾಕಿ ಇತ್ತು.
ಅದಕ್ಕೆ ನಾನು ಯಾರನ್ನು ಕೇಳಲಿ, ಯಾರಿಗೆ ಎಷ್ಟೋ ಜಸ್ಟ್ 20,000 ರೂಪಾಯಿ ಕಮ್ಮಿ ಇತ್ತು. ನಾನು ಒಬ್ರಿಗೆ ನಮಗೆ ತಿಳಿದಿರೋ ಒಬ್ರಿಗೆ ನಮ್ಮ ಜೊತೆಯಲ್ಲಿ ಕೆಲಸ ಮಾಡಿದವ್ರಿಗೆ ಫೋನ್ ಮಾಡಿದೆ, ಹೀಗಿದೆ ದಯವಿಟ್ಟು ನಂಗೆ ಒಂಚೂರು ಹೆಲ್ಪ್ ಮಾಡ್ತೀನಿ. ಭಾರತಿ ಅವ್ರು ಅದು 2 ಭಾರತಿ ಅಂತ ಹೇಳೋ ಅಷ್ಟರಲ್ಲಿ ನಂಗೆ ಅರ್ಥ ಆಯಿತು. ಓಕೆ ಗೊತ್ತಾಯಿತು ಬಿಡಿ, ನನಗಿಂತ ಪಾಪ ನಿಮಗೆ ಕಷ್ಟ ಇದೆ, ಥ್ಯಾಂಕ್ ಯು ವೆರಿ ಮಚ್ ಅಂತಂದು ಅಷ್ಟೇ ಗೊತ್ತಾಗೋಯ್ತು. ಬರೀ ಅವ್ರೇನೂ ಹೇಳಿಲ್ಲ, ಭಾರತಿ ಅವ್ರು 2 ಸತಿ ಅವಳು ತುಂಬ ಚೆನ್ನಾಗಿರೋರು. ಅದು 2 ವರ್ಡಲ್ಲೇ ನನಗೆ ಟೋನ್ ಆಗೋಯ್ತು. ಓ ನೋ ಥ್ಯಾಂಕ್ಸ್, ಅರ್ಥ ಆಯಿತು ಬಿಡಿ, ಸಾರಿ ಫಾರ್ ಡಿಸ್ಟರ್ಬಿಂಗ್ ಅಂತ ಅಂದ್ಬಿಟ್ಟೆ, ಬಿಟ್ಬಿಟ್ಟೆ. ಆವಾಗಿಂದ ನಾನು ಯಾರನ್ನೂ ಏನೂ ಕೇಳಕ್ಕೆ ಹೋಗಲ್ಲ. ಇನ್ನೂ ನನ್ನ ಕಲೀಗೊಬ್ಳು ನನಗೆ ಒಂಚೂರು ಹೆಲ್ಪ್ ಮಾಡಿದ್ಲು, ಅವಳಿಗಿನ್ನೂ ನಾ ಕೊಟ್ಟಿಲ್ಲ. ಕೇಳಿದೆ, ಭಾರತಿ ನನ್ನ ಫ್ರೆಂಡೇ ಅವಳು, ಇರಲಿ ಬಿಡಿ ಭಾರತಿ, ಮರ್ತು ಬಿಡಿ ಭಾರತಿ ಅಂತಂದು ಕೊಡಬೇಕು ಅಂತ ಏನಾದರೂ ಒಂದು ಅಡ್ಡ ಅದಾಗ್ತಾ ಇದೆ. ಅದು ಅವಳಿಗೆ ವಾಪಸ್ ಕೊಡೋಕ್ಕಾಗಿಲ್ಲ. ನಂದಿದೆಪ್ಪ, ಕಮಿಟ್ಮೆಂಟ್ ಇದೆ, ಬಿಟ್ಟಾಕಿ. ಇಷ್ಟೊತ್ತು ನನ್ನ ಜೊತೆ ಮಾತಾಡಿದ್ದು ನಿಮ್ಗೆ ಏನು ಅನ್ನಿಸ್ತು? ತುಂಬ ಖುಷಿ ಕಡಿಸ್ತು. ಮತ್ತೆ ಹಳೇದು ನಾನು ಅದು ಯಾವಾಗಲಾದ್ರೂ ಒಬ್ಬಳೇ ಇದ್ದಾಗ ಇದೆಲ್ಲ ರಿಕಲೆಕ್ಟ್ ಮಾಡ್ಕೋತೀನಿ. ಹೀಗಿದ್ರು, ಹೀಗಾಯ್ತಾ, ನಿಜವಾಗ್ಲೂ ಹಾಗಿದ್ನ, ಹೀಗೆ ಮಾಡಿದ್ನ ಅಂತ ಯೋಚನೆ ಬರುತ್ತೆ. ಅವಾಗ ಇಲ್ಲ, ಅದನ್ನ ರಿಕಲೆಕ್ಟ್ ಮತ್ತೆ ಮುಂದೆ ತರೋ ಥರ ನೀವು ಮಾಡಿದ್ರಿ, ತುಂಬ ಸಂತೋಷ ಆಯಿತು ಮಗು. ಥ್ಯಾಂಕ್ ಯು ಮಾ. ಆ್ಯಂಡ್ ನಿಮ್ಮದೊಂದು ಬರೀ ಪೋಸ್ಟ್ ಹಾಕಿದ್ದಕ್ಕೆ ಜನ ಇವತ್ತಿಗೂ ನಿಮ್ಮನ್ನು ಜ್ಞಾಪಕ ಇಟ್ಕೊಂಡು ಕಮೆಂಟ್ ಮಾಡಿ ನಿಮ್ಮ ಬಗ್ಗೆ ಪ್ರೀತಿ ತೋರಿಸ್ತಿರೋ ಆ ಕನ್ನಡ ಚಿತ್ರ ಪ್ರೇಮಿಗಳಿಗೆ ಏನು ಹೇಳ್ತೀರಾ? ಏನು ಹೇಳಿ, ಏನು ಚಿತ್ರ ಪ್ರೇಮಿಗಳಿಗೆ ನಿಜವಾಗ್ಲೂ ಅವ್ರ ಪ್ರೀತಿ ವಿಶ್ವಾಸ ಇದೆಯಲ್ಲ, ಅಣ್ಣವ್ರು ಹೇಳ್ತಿದ್ರಲ್ಲ, ಅಭಿಮಾನಿಗಳೇ ದೇವರು ಅಂತಂದ್ಬಿಟ್ಟು, ನಿಜವಾಗ್ಲೂ ಅವರು ಅಭಿಮಾನ ಪ್ರೀತಿಯಿಂದಾನೇ ಆರ್ಟಿಸ್ಟ್ಗಳು ಬೆರೆಯೋದು ಅವರಿಗಳಿಂದಾನೆ. ಇವಾಗಲೂ ಹೋದಾಗ, ಯಾರಾದರೂ ಹೋದಾಗ ತರಕಾರಿ ತರೋಕೆ ಹೋದಾಗ, ಯಾಕಮ್ಮ ನೀವು ಯಾಕೆ ಮಾಡಲಿಲ್ಲಮ್ಮ, ಯಾಕಮ್ಮ ಬಿಟ್ಬಿಟ್ರಿ, ಇಷ್ಟು ಚೆನ್ನಾಗಿ ಮಾಡೋರು, ಮಾಡಿಮ್ಮ ಅಂತಂತಾರೆ. ನಕ್ಬಿಟ್ಟು ಬಂದ್ಬಿಡ್ತೀನಿ ಹೊರತು ಇನ್ನೇನು ಹೇಳಲ್ಲ ಮಗು ನಾನು. ಬಟ್ ನಿಜವಾಗ್ಲೂ ಅವ್ರ ಅಭಿಮಾನ ಪ್ರೀತಿನೇ ಮುಖ್ಯ ಮಗು. ಅದಕ್ಕೆ ಸೊ ಥ್ಯಾಂಕ್ ಯು ಮಾ. ನನಗಂತೂ ತುಂಬ ಖುಷಿ ಆಯಿತು. ನಾನು ನಿಮ್ಮ ಏಜ್ ಗ್ರೂಪ್ನಲ್ಲಿ, ಅಂದರೆ ಈ ಹಿಂದೆ ನಾನು ವಿಶ್ವವಿಜೇತ ಅವರ ಶ್ರೀಮತಿ, ಅವ್ರ ಹೆಸರು ಶ್ರೀಮತಿ ಅಂತ, ನಮ್ಮ ಉದಯ್ ಕುಮಾರ್ ಅವರ ಸೊಸೆ, ಅವ್ರ ಜೊತೆ ಮಾತಾಡಿದಾಗಲೂ ನಾನು ಹೀಗೆ ಕನೆಕ್ಟ್ ಆಗಿದೆ. ಅವ್ರನ್ನೂ ಕೂಡ ನಾನು ಈ ರೀತಿ ಒಂದು ತಾಯಿ ಫೀಲಲ್ಲೇ ನೋಡಿದೆ. ನಿಮಗೆ ಈ ಮೂಲಕ ಹೇಳ್ತಾ ಇದ್ದೀನಮ್ಮ, ಅವರಾದ್ಮೇಲೆ ನಿಮಗೇನು ಅದನ್ನು ಹೇಳ್ತಾ ಇರೋದು, ಮೋಹನ್ ರಾಮ್ ಅವ್ರು ಆದಮೇಲೆ ನಿಮ್ಗೆ ಇನ್ನೊಬ್ಬ ರಘುರಾಮ್ ಇದ್ದಾನೆ ಅಂತ ಅನ್ಕೊಳ್ಳಿ. ಅಷ್ಟಂತೂ ನಾನು ಏನೇ ಇರಲಿ ನಿಮಗೆ ಎನಿ ಪಾಯಿಂಟ್ ಆಫ್ ನಾನು ಏನ್ ಕೇಳ್ಕೊತೀನಿ ಗೊತ್ತಾ, ಬೇರೆ 1-2-3 ಜನ ಹೇಳ್ಬಿಟ್ಟೋದ್ರಲ್ಲ, ಆ ತರ ಆಗದೆ ಇರ್ಲಿ ಅಂತ. ನಿಜವಾಗ್ಲೂ ಬೇಡ, ಸಿಂಪತಿ ಬೇಡ ನನಗೆ, ನಿಜವಾಗ್ಲೂ ಇರ್ಲಿ ಅಂತ. ಇಲ್ಲಮ್ಮ, ಇದು ನಾನು ಕ್ಯಾಮ್ರಾ ಆಫ್ ಆದಾಗ ಅದಕ್ಕೆ ಇದನ್ನ ಹೇಳ್ತಾ ಇಲ್ಲ, ಕ್ಯಾಮ್ರಾ ಇದ್ದಾಗ ಇದೇ ಸಾಕ್ಷಿ. ನಾಳೆ ತಪ್ಪಾದ್ರೆ ಜನಗಳ ಮುಂದೆ ನಾನು ಯಾವತ್ತೂ ಸುಳ್ಳು ಹೇಳಲ್ಲ, ನಾಟಕ ಆಡಲ್ಲ. ಸೊ ನಾನು ಜನಗಳ ಮುಂದೆನೇ ಹೇಳ್ತಾ ಇದ್ದೀನಿ, ನಿಮ್ಗೆ ಯಾವತ್ತು ಏನೇ ಬೇಕಿದ್ರು ನಾನೊಬ್ಬ ಇದೀನಿ ಅನ್ನೋದನ್ನು ಜ್ಞಾಪಿಸ್ಕೊಳ್ಳಿ. ನಾನು ಅದು ಮಾಡ್ತೀನಿ, ಇದು ಮಾಡ್ತೀನಿ, ನಿಮ್ಗೆ ಹಂಗೆ ಮಾಡ್ಬಿಡ್ತೀನಿ, ಹಿಂಗೆ ಮಾಡ್ಬಿಡ್ತೀನಿ. ನನ್ನಿಂದ ಏನು ಸಾಧ್ಯ ಆಗುತ್ತೋ ಅಥವಾ ನಿಮಗೆ ನನ್ನಿಂದ ಏನು ಅವಶ್ಯಕತೆ ಇದೆಯೋ, ಇನ್ನೊಬ್ಬ ಮಗ ಇದ್ದಾನೆ ಅಂತ ನೀವು ಅನ್ಕೊಳ್ಳಿ. ಥ್ಯಾಂಕ್ಸ್ ಮಗು, ತುಂಬಾ ಸಂತೋಷ ಆಯ್ತು, ಇನ್ನೊಬ್ಬ ಮಗ ಸಿಕ್ಕದ್ನಲ್ಲ ಅಂತ ಖುಷಿ ಆಯ್ತು. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ಸ್ ಮಗು, ಥ್ಯಾಂಕ್ ಯು ಮಾ. ಸ್ನೇಹಿತರೆ, ಇದಾಗಿತ್ತು ನಮ್ಮ ಭಾರತಿ ಅಮ್ಮ ಅವರೊಂದಿಗಿನ 101 ನೆನಪು ಸರಣಿ. ಈ ಸರಣಿ ನಿಮಗೆ ಖುಷಿ ಕೊಟ್ಟಿದೆ ಅಂತ ತಿಳ್ಕೊಂಡಿದ್ದೀನಿ. ನಿಜವಾಗ್ಲೂ ಎಂಥದೇ ಹೆಣ್ಮಕ್ಳಿಗಾಗಲಿ ಯಾರಿಗೇ ಆಗಲಿ ಅವರ ಒಂದು ಜೀವನದ ಕತೆ, ಅವರ ಒಂದು ಚಾಲೆಂಜಸ್ ತುಂಬ ಇನ್ಸ್ಪಿರೇಷನ್. ನಿಜವಾದ ಬೆಂಕಿಯಲ್ಲಿ ಅರಳಿದ ಹೂವು ಈ ನಮ್ಮ ಭಾರತಿ ಅಮ್ಮ. ಖುಷಿ ಆಯಿತು ನನಗೆ ಅವ್ರ ಜೊತೆ ಸಂದರ್ಶನ ಮಾಡಿದ್ದು. ನಿಮಗೂ ಈ ಸರಣಿ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಹಾಗಿದ್ರೆ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಈ ಸರಣಿನ ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ. ಮತ್ತು ಮುಂದಿನ ಸರಣಿಯಲ್ಲಿ ಮತ್ತೊಬ್ಬ ಹೊಸ ಸಾಧಕನೊಂದಿಗೆ, ಅವರ ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನಿಮಗೆಲ್ಲ ಗೊತ್ತು, ಈ ಸರಣಿ ಮಾಡಬೇಕಾದ್ರೆ ನಿಮ್ಮವರ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ, ಆದರೆ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳನ್ನ, ಸತ್ಯಗಳನ್ನ, ಸಾಧಕರನ್ನ ಹುಡುಕಿ ಹೆಕ್ಕಿ ನಿಮ್ಮ ಮುಂದೆ ಕರ್ಕೊಂಬರೋದು ನಿಲ್ಲಿಸಲ್ಲ ಅಂತ ಹೇಳ್ತಾ ಈ ಸರಣಿಯಲ್ಲಿ ಮುಕ್ತಾಯ ಮಾಡ್ತಾಯಿದ್ದೀನಿ. ಮತ್ತು ಮುಂದಿನ ಸರಣಿಯಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಿಮಗೆ ನನ್ನ ನಮಸ್ಕಾರ.